ಏ ಪಾರು ಪಾರು ಎತ್ತಿ ಇಲ್ಲೇನು ಸೂರ್ಯನ ಎತ್ತಿ ಮೇಲೆ ಬಂದ ನೋಡು. ಅತ್ತಿ 6 ಗಂಟೆ ಆಗೈತಿ ಈಗ, ಸೂರ್ಯ ಇನ್ನು ಸರಿಯಾಗಿ ಎದ್ದೇ ಇಲ್ಲ. ಏನು ಮಾತಾಡ್ತಿ? ನಮ್ಮ ಕಾಲದಾಗ 4 ಗಂಟೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ವಿ. ಈಗಿನ ಕಾಲದ ಹುಡುಗಿಯಾರ ಬಿಡು ಬಿಡು. ಮತ್ ಸುರ ಆತ್ ನೋಡ. ಆತು ಅತ್ತಿ, ಏನು ಮಾಡಲಿ ಅಂದು? ಜೋಳದ ರೊಟ್ಟಿ ಮಾಡು, ನಿಮ್ಮ ಅವು ಭಾಳ ಇಷ್ಟ. ಆತು ಮಾಡ್ತೀನಿ ಅತ್ತಿ. ಅಯ್ಯಯ್ಯ, ಹಂಗಲ್ಲ, ನೀರು ಜಾಸ್ತಿ ಹಾಕಿದಿ. ಹಿಟ್ಟು ಗಟ್ಟಿ ಆಗ್ಬೇಕು, ಅದ್ರ ಮೆದು ಇರ್ಬೇಕು. ಅಂದ್ರೆ ಗಟ್ಟಿ ಆಗ್ಬೇಕು, ಅದ್ರ ಮೆದು ಇರಬೇಕ ಅಂದ್ರೆ ಹೆಂಗತ್ತಿ? ಎರಡೂ ಒಟ್ಟಿಗೆ ಆಗಂಗಿಲ್ಲಲ್ಲ. ಅದಕ್ಕಲ್ಲ, ನಿಂಗೆ ಗೊತ್ತಾಗಂಗಿಲ್ಲ, ಬಾ ನಾ ಮಾಡ್ತೀನಿ. ಈಗ ಚಾನ್ಸ್. ಹೌದತ್ತಿ, ಭಾಳ ಚಲೋ ಆಗದ. ತಗೊಳ್ರಿ ಹಿಟ್ಟು. ಲೇ, ಹಿಟ್ಟು ಯಾಕೆ ಕೈ ಗಂಟ ಕುಂತೈತಿ? ಅತ್ತಿ, ನೀರು ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ನೀವ ಹೇಳಿದ್ರಲ್ಲ ಮೆದು ಇರ್ಬೇಕಂತೆ. ಆತ್ ಬಿಡು, ತಕೊಂಡ್. ಅತ್ತಿ, ಇದೇನ್ ಚಂದ ಆಗೈತಿ. ನಡಬರ್ಕ ತಿಂಡಿ ಯಾಕೆ ಬಿದ್ದೈತಿದ? ಅದು ಡಿಸೈನ್, ಫ್ಯಾಷನ್ ರೊಟ್ಟಿ ಅದ. ಈಗಿನ ಕಾಲದಾಗ ಎಲ್ಲ ಡಿಸೈನ್ ಇರ್ಬೇಕಲ್ಲ, ಇವಾಗ ನೋಡ್ತಿಲ್ಲ. ಹೌದತ್ತಿ, ಡೊನಾಟ್ ರೊಟ್ಟಿ ಅನ್ಬೇಕು ಇದಕ್ಕೆ. ಏನು ಮಾಡಾಕತ್ತೀರಿ? ಅಡಿಗೆ ಮನೆಗೆ ಎಷ್ಟೇ ಗದ್ಲಿದ. ಊಟಕ್ಕೆ ಏನು ಮಾಡ್ರಿ ಇವತ್ತು? ಅದ ಅದ ರೊಟ್ಟಿ, ಜೋಳದ ರೊಟ್ಟಿ. ಲೇ ಸಾವಿತ್ರಿ, ಇದು ಯಾಕೆ ಕರ್ನಾಟಕ ಮ್ಯಾಪ್ ಆದಂಗೆ ಆಗೈತಲ್ಲ? ನೋಡಿಲ್ಲೇ, ಬೆಳಗಾವಿ ಕಡೆ ತೆಳ್ಳಗೈತಿ, ಬೆಂಗಳೂರು ಕಡೆ ದಪ್ಪ ಐತಿ. ಹೌದಪ್ಪಾಜಿ, ಮತ್ತು ಮಧ್ಯದಾಗ ಬಳ್ಳಾರಿ ಕಡೆ ಒಂದು ತೂತ್ ಸಹ ಐತಿ ನೋಡ್ರಿ ಅಲ್ಲಿ. ಸಾವಿತ್ರಿ, ನೀನು ಭೂಗೋಳಶಾಸ್ತ್ರದ ಪ್ರೊಫೆಸರ್ ಆಗ್ಬೇಕಿತ್ತು ನೋಡಿ. ಸಾಕು ಸಾಕು ನಗೋದು. ಹಿಟ್ಟು ಸರಿ ಇಲ್ಲ ಇದ್ರಾಗ. ಪಾರು, ನಿಂದ ತಪ್ಪೈತಿ ಇದ್ರಾಗ. ಅತ್ತಿ, ನೀವು ಹೇಳಿದ್ರಲ್ಲ ಗಟ್ಟಿ ಆಗ್ಬೇಕು, ಅದ್ರ ಮೆದು ಇರ್ಬೇಕಂತೇಳಿ, ಹಂಗ ಮಾಡೀನಿ ಮತ್ತು ನಾನು. ಸಾವಿತ್ರಿ, ಗಟ್ಟಿ ಮೆದು ಒಟ್ಟಿಗೆ ಬೇಕಂದ್ರೆ ರೊಟ್ಟೆಲ್ಲ ಚಪ್ಪಲಿ ಆಗ್ತೈತದ. ಸುಮ್ಮನಿರ್ರಿ, ಇಬ್ರು ನನ್ನ ಮ್ಯಾಲೆ ಬಂದ್ಬಿಟ್ರಿ. ಸಿಗಿರಿ, ನಾ ದೇವ್ರ ಪೂಜೆ ಮಾಡಕ್ಕೆ ಟೈಮ್ ಆಗೈತಿ, ನಾ ಹೋಗ್ತೀನಿ. ಪಾರು, ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತಿ? ಅಪ್ಪಾಜಿ, ಮಧ್ಯಾಹ್ನ ಅತ್ತಮ್ಮನ ಮ್ಯಾಪ್ ರೊಟ್ಟಿ ಸ್ಪೆಷಲ್, ಜೊತೆಗೆ ಚಟ್ನಿ ಬೇರೆ ಮಾಡ್ತೀನಿ. ಇದು ಒಂದು ತಿಂದ್ರೆ ಹೊಟ್ಟೆ ಭರ್ತಿ ಆಗ್ತದ ನೋಡ್ರಿ. 10 ಜನಕ್ಕೆ ಸಾಕಾಗ್ತದ, ಅಷ್ಟು ದಪ್ಪ ಐತಿ ಒಂದು ಕಡೆ. ಆದ್ರೆ ಸಾವಿತ್ರಿ ಹೇಳಕ್ಕೆ ಹೋಗ್ಬೇಡ, ಬೇಜಾರಾಗ್ತಾವ ಮಾತಾಕಿ. ಇಲ್ಲಪ್ಪಾಜಿ, ನಾ ಹೇಳ್ತೀನಿ. ಅತ್ತಿ, ನಿಮ್ಮ ಕೈ ರೊಟ್ಟಿ ಸ್ಪೆಷಲ್ ಅದಾವು, ದಿನ ನೀವ ಮಾಡ್ರಿ ರೊಟ್ಟಿ ಅಂತ ಹೇಳಿ. ಏ ಬೇಡ ಬೇಡ, ಒಂದು ವಾರಕ್ಕೆ ಮನೆ ಗಾಡೆಲ್ಲ ಜೋಳದ ರೊಟ್ಟಿ ಆಗಿಬಿಡ್ತಾವ. ಎಲ್ಲ ಮನಿ ಎಲ್ಲ ಮ್ಯಾಪ್ ಆಗತ್ತೆ ನೋಡ ಅವಾಗ. ಏನೋ ನನ್ನ ಬಗ್ಗೆ ಹೇಳ್ತಾ ನಗಾ ಕುಂತಿರಲ್ಲ ಇಬ್ರು. ಇಲ್ಲತ್ತಿ, ಅಪ್ಪಾಜಿ ಹೇಳ್ತಿದ್ರು ನಿಮ್ಮ ಕೈ ರೊಟ್ಟಿ ಭಾಳ ರುಚಿ ಆಗ್ಯಾವ ಅಂತೇಳಿ. ಹೌದು, ಮತ್ತು ರುಚಿ ಆಗಬೇಕು. ನಮ್ಮ ಕಾಲದಾಗೆಲ್ಲ ಹಿಂಗೆ ಇರ್ತಿತ್ತು, ಡಿಸೈನ್ ರೊಟ್ಟಿ. ಹೌದು ಸಾವಿತ್ರಿ, ನಾ ಸಂಜೆಗೆ ಒಂದು ಮ್ಯಾಪ್ ರೊಟ್ಟಿ ಮಾಡ. ಈ ಸಲ ಭಾರತ್ ಮ್ಯಾಪ್ ರೆಡಿ ಮಾಡ, ಕಾಶ್ಮೀರ್ ಕಡೆ ಸ್ವಲ್ಪ ಚೂಪ್ ಮಾಡ. ಬರ್ರಿ, ಮಧ್ಯಾಹ್ನದ ಹೊತ್ತಾಗೈತಿ, ಶಿವ್ ಬರೋ ಟೈಮ್ ಆತ, ಊಟಕ್ಕೆ ಹಚ್ಚಂತಿ. ಯಾಕ ಬಾಗಲ್ದಾಗ ನಿಂತ್ಯಾರ? ಯಾಕ? ಊಟದ ಟೈಮ್ ಆಯ್ತಲ್ರಿ, ಬರ್ತೀನಿ ಅಂತ ಗೊತ್ತೈತೆ, ಅದಕ್ಕೆ ಬಾಗಲ್ ಕಡೆ ಬಂದೆ. ಹಾಂ, ನಡಿ ಒಳಗೆ ಬರ್ರಿ, ನಿಮ್ಮ ಸಂಬಂಧ ಅತ್ತಿ ಮಾವ ಕಾಯ್ಕೊಂಡು ಕುಂತ ನೋಡ್ರಿ ಊಟಕ್ಕೆ. ಲೇ, ಇದು ರೊಟ್ಟಿ ಏನು ಗ್ರ್ಯಾನೈಟ್ ಕಲ್ಲಿನ ಹಂಗೆ ಗಟ್ಟಿ ಐತಲ್ಲ? ಹೌದಪ್ಪಾಜಿ, ಅದು ಅತ್ತಿ ಸ್ಪೆಷಲ್ ಮ್ಯಾಪ್ ರೊಟ್ಟಿ. ಒಂದು ಕಡೆ ಗಟ್ಟಿ ಇರ್ತೈತಿ, ಒಂದು ಕಡೆ ಮೆತ್ತಗಿರ್ತೈತಿ. ಏ ಸುಮ್ಮನಿರಿ, 2 ಭಾಗ ಸೇರಿಸ್ಕೊಂಡು ತಿನ್ರಿ, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಯವ್ವ, ನೀ ಯಾಕೆ ರೊಟ್ಟಿ ಮಾಡಿದಿ? ಪಾರು ಮಾಡೋ ರೊಟ್ಟಿ ಚಲೋ ಇರ್ತಿದ್ದಿಲ್ಲ ಅನ್ನ. ಏ ಸುಮ್ಮನಿರಿ, ನಾ ಮಾಡಿದ ರೊಟ್ಟಿ ಸ್ಪೆಷಲ್ ಡಿಸೈನ್ ಆಗೈತಿ, ಚಲೋ ಆಗೈತಿ ಅಂತ ಹೇಳಾಕೊಂತಾರ. ನೀವು ಒಬ್ಬನ ನೋಡಿ ಹಿಂಗೆ ಅನ್ನ ಕುಂತಿದ್ದು. ಅವ್ರು ನಿಂಗೆ ಮಸ್ಕೇರಿ ಮಾಡಾಕೊಂತಾರ, ಅಷ್ಟು ಗೊತ್ತಾಗಂತಿಲ್ಲ ನಿನಗೆ. ಇದು ರೊಟ್ಟಿ ಅಲ್ಲ, ಸಣ್ಣ ಗ್ಲಾಸ್ ಲೆನ್ಸ್ ಆಗೈತಿ, ಬೆಳಗ್ಗೆ ಸೀದಾ ಕಣ್ಣಿಗೆ ಬೆಳಾಕೊಂತೈತಿ ನೋಡು. ಏ ಕರೆ ಹೇಳ್ರಿ, ರೊಟ್ಟಿ ಸರಿ ಇಲ್ಲನು? ಆಗಲ್ಲೇ, ನಮ್ಮ ಮನೆ ನಾಯಿಗೆ ಈ ರೊಟ್ಟಿ ಹಾಕಿದ್ದೆ, ನಾಯಿ ಮೂಸ್ ನೋಡಿ ಹೋಗ್ಬಿಡ್ತು. ನಾಯಿ ಸಹಿತ ಬ್ಯಾಡ ಅಂತ ಹೋಗ್ಬಿಡ್ತಂದ್ರ ನೀನ ಅರ್ಥ ಮಾಡ್ಕೊ ಹೆಂಗಾಗಿರ್ಬೇಕು ಈ ರೊಟ್ಟಿ. ಸಾಕು ಬಿಡ್ರಿ, ಎಲ್ಲರೂ ಸೇರಿ ನನಗೆ ಗೆಲಿ ಮಾಡಾಕತ್ತೀರಿ. ಇನ್ಮೇಲೆ ನಾ ಅಡಿಗೆ ಮನೆ ಕಾಲು ಸತ ಇಡಂಗಿಲ್ಲ. ಅತ್ತಿ, ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ನಾ ಸುಮ್ಮನೆ ತಮಾಷೆ ಮಾಡಿದ್ದೆ. ನಾ ಸಣ್ಣಕ್ಕಿದ್ದಾಗ ನಿಂತರ ಇಡೀ ಮನೆ ಮಂದಿಗೆ ಅಡಿಗೆ ಮಾಡ್ತಿದ್ದೆ. ಈಗ ರೊಟ್ಟಿ ಬರಂಗಿಲ್ಲ ಅಂತ ಹೆಂಗೆ ಮಾಡ್ತೀರಿ ನೀವು? ಅತ್ತಿ, ನಾ ಒಂದು ಮಾತು ಹೇಳ್ತೀನಿ ಅಂತ ಸಿಟ್ಟಾಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಯಾಗ ರೊಟ್ಟಿ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು, ಆದರೆ ನಿಮ್ಮ ಕೈಯಾಗ ಮಾಡೋ ಎಣ್ಣೆಗಾಯಿ ಪಲ್ಯ ಐತಲ್ಲ,
ಮಸ್ತ್ ಇಡೀ ಊರಿಗೆ ಫೇಮಸ್ ಅದು. ಎಲ್ಲರೂ ಕೇಳ್ತಾರೆ ಯಾರು ಮಾಡ್ಯಾರ ಎಣ್ಗಾಯಿ ಪಲ್ಯ, ಯಾರು ಮಾಡ್ಯಾರ ಎಣ್ಗಾಯಿ ಪಲ್ಯ ಅಂತೇಳಿ. ನೀವು ರೊಟ್ಟಿ ಬಿಟ್ಬಿಡ್ರಿ, ಬರೀ ಎಣ್ಗಾಯಿ ಪಲ್ಯ ಹೆಂಗೆ ಮಾಡ್ತಾರ ಅನ್ನೋದು ಕಲಿಸ್ಕೊಡ್ರಿ. ಹೌದನ? ನಿಜವಾಗ್ಲೂ ನಾನು ಎಣ್ಗಾಯಿ ಪಲ್ಯ ಚಲೋ ಅನಿಸ್ತೈತೇನ? ಬೇ ನಾ ಕಾಲೇಜಿಗೆ ಹೋಗಬೇಕಾರ ನನ್ನ ದೋಸ್ತರೆಲ್ಲ ಎಣ್ಗಾಯಿ ಪಲ್ಯ ತೊಗೊಂಬಾ ಅಂತ ಕಾಣಿಸ್ತಿದ್ರು, ಮರ್ತು ಬಿಟ್ಟೇನ? ಹೌದು, ಹೋದ ಸಲ ಮಠದ ಸ್ವಾಮಿಗಳು ಬಂದಾಗ, ಮುಂದಿನ ಸಲ ಬಂದಾಗ ಎಣ್ಗಾಯಿ ಪಲ್ಯ ಮಾಡಿಡ ಅಂತ ಹೇಳಿದ್ರು. ಹಾಂ ಸಾವಿತ್ರಿ, ಆ ಪಲ್ಯ ಮಾಡಿರ ಇಡೀ ಊರು ತುಂಬ ಫೇಮಸ್ ಆಗ್ತಿ. ಈ ಮ್ಯಾಪ್ ರೊಟ್ಟಿ ಬಿಟ್ಬಿಡು. ಆದ್ರೆ ಒಂದು ಕಂಡೀಷನ್, ಇನ್ಮ್ಯಾಂತ್ರ ಯಾರು ನನ್ನ ರೊಟ್ಟಿ ಬಗ್ಗೆ ಮಾತಾಡಬಾರ್ದು. ತಾತ ಮಾತಾಡಂಗಿಲ್ಲ. ಮಾಡ್ರಿ ಊಟ ಮಾಡ್ರಿ ಈಗ ಎಲ್ಲಾರು. ಪಾರು ಬಾ, ಇಲ್ಲ ಎಣ್ಗಾಯಿ ಪಲ್ಯ ಮಾಡೋ ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಂಗೆ. ಆದ್ರೆ ಒಂದು ಕಂಡೀಷನ್, ಯಾರಿಗೂ ಹೇಳಬಾರ್ದು. ಆತತಿ, ಬರ್ತೀನಿ. ಯಪ್ಪ, ಈ ಉಳಿದ ರೊಟ್ಟಿ ತುಂಡು ಏನು ಮಾಡೋಣ? ಗ್ಯಾರೇಜ್ನಾಗ ಬಾಗಿಲು ಕೆಳಗೆ ಇಡಾಕ ಒಂದು ಸ್ಟಾರಪ್ ಬೇಕಿತ್ತು. ಗಾಳಿ ಬಂದ್ರೆ ಬಾಗಿಲು ಮುಚ್ಕೊಂತದ. ಈ ರೊಟ್ಟಿ ಗಟ್ಟಿ ಭಾಗ ಅದಕ್ಕೆ ಪರ್ಫೆಕ್ಟ್ ಆಗ್ತದ. ಏಟು ಬಿಡಮ್ಮ.